5 ಮೈಲಿಯಿಂದ ಹಿಡಿದು ಜೀವನೋದ್ಧಾರ ತಿರ್ಗಾ ಜೀವ ಕಳೆ ಕೊಡಬೇಕು, ಅಲ್ಲಿ ದೇವಸ್ಥಾನ ಮಾಡಬೇಕು, ಅದೇ ಹೆಸರಿನಲ್ಲೇ ಆಗಬೇಕು. ಆ ತಲತಲರಿಂದ ಆ ಕುಲಬಾಂಧಿಗಳು, ಆ ಸಂಬಂಧಪಟ್ಟದವರು, ಊರ ನಾಗರಿಕರು ಎಲ್ಲ ಸಹ ಆ ಅಮ್ಮನಿಗೆ ಇಷ್ಟ. ಇಲ್ಲಿಗ 5 ಮೈಲಿ ದೂರದಲ್ಲಿ ಆನೆಗಳು ಒಪ್ಸವೆ, ಅಲ್ಲಿ ಮಾದೇಶ್ವರನ ದೇವಸ್ಥಾನ. ಆಮೇಲೆ ಎತ್ತುಗಳು ಕಾಲು ಕೆರೆದು ಒಪ್ಸವೆ, ಆಯಿತಾ. ಈ ಕುದುರೆಗಳು ಕಾಲು ಕೆರೆದು ಒಪ್ಸವೆ, ಕತ್ತೆಗಳು ಕಾಲು ಕೆರೆದು ಒಪ್ಸವೆ. ಅಲ್ಲೆಲ್ಲ ನೋಡಿದ್ರೆ ಲಕ್ಷ್ಮೀ ದೇವಸ್ಥಾನ, ಆಮೇಲೆ ಶಕ್ತಿ ದೇವಸ್ಥಾನ, ಒಂದು ಶಕ್ತಿ ದೇವಸ್ಥಾನ. ಆ ಮಠಗಳು, ಕಲ್ಲು ಮಠಗಳು, ಕಲ್ಲು ದಿಮ್ಮಿಗಳು ಇರೋಂಥ ಜಾಗ. ಆನೇಕಲ್ ಪಟ್ಟಣದ ಸಂತೆ ಬೀದಿಯಲ್ಲಿರುವ ಪುರಾತನ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಮ್ಮ ದೇವಸ್ಥಾನದ ಮುಂಭಾಗದ ಬಲರಾಮ ಎಂದೇ ಖ್ಯಾತಿಯಾಗಿರುವ ಇರುವಾತನ ಮಣ್ಣಿನ ಮೂರ್ತಿಗೆ ಇಂದು ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಶಾಂತಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಇತ್ತೀಚೆಗೆ ಆನೇಕಲ್ನಲ್ಲಿ ವೈಭವದಿಂದ ನಡೆದ ಸುಪ್ರಸಿದ್ಧ ಒಣ ಹೂವಿನ ಕರಗ ಮಹೋತ್ಸವದ ಸಂದರ್ಭದಲ್ಲಿ ಇರುವಾತನ ಶಿರಚ್ಛೇದನ ಮಾಡುವ ಶಾಸ್ತ್ರವನ್ನ ನಡೆಸಲಾಗಿತ್ತು. ಈ ವೇಳೆ ನಿಯಮದಂತೆ ಶಿರವನ್ನ ಹಿಂದಕ್ಕೆ ತಳ್ಳುವ ಬದಲು ಆಕಸ್ಮಿಕವಾಗಿ ಮುಂದಕ್ಕೆ ತಳ್ಳಲಾಗಿತ್ತು. ಈ ಪ್ರಮಾದದಿಂದಾಗಿ ಊರಿಗೆ ಹಾಗೂ ಜನತೆಗೆ ದೋಷ ಉಂಟಾಗುವ ಸಾಧ್ಯತೆ ಇರುತ್ತದೆ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಈ ದೋಷ ನಿವಾರಣೆಗಾಗಿ ಇಂದು ಶಾಂತಿ ಹೋಮ ನಡೆಸಲಾಯಿತು. ಆದಿಕಾಲದ ಸಂಪ್ರದಾಯದಂತೆ ತೋಟಿಗರು, ಅಗಸರು ಮತ್ತು ಭಜಂತ್ರಿ ಸಮುದಾಯದವರ ಸಮ್ಮುಖದಲ್ಲಿ ಈ ಪೂಜಾ ಕಾರ್ಯಗಳು ಜರುಗಿದವು. ಪೂಜಾರಿ ಬಂಡಿ ಮುನಿಯಪ್ಪನವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿ ದೋಷ ಪರಿಹಾರಕ್ಕೆ ಪ್ರಾರ್ಥಿಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪೂಜಾರಿ ಬಂಡಿ ಮುನಿಯಪ್ಪನವರು, ನಮ್ಮ ಕುಟುಂಬವು ಆದಿಕಾಲದಿಂದಲೂ ಗೌಡರ ಮನೆ ಕುಟುಂಬವಾಗಿದ್ದು ದೈವಿಕ ಶಕ್ತಿಯ ಅನುಗ್ರಹ ನಮಗಿದೆ. ಕನಸಿನಲ್ಲಿ ದೇವತೆಗಳು ಕಾಣಿಸಿಕೊಂಡು ಮುಂದೆ ಆಗಬಹುದಾದ ಅನಾಹುತಗಳ ಬಗ್ಗೆ ಮುನ್ಸೂಚನೆ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದಂತೆ ಇಂದು ಅಮಾವಾಸ್ಯೆಯ ಶುಭ ದಿನದಂದು ಇರುವಾತನಿಗೆ ವಿಶೇಷ ಶಾಂತಿ ಪೂಜೆ ಮಾಡಿಸಿದ್ದೇವೆ ಎಂದು ತಿಳಿಸಿದರು. ಬಂಡಿ ಮುನಿಯಪ್ಪ ಪೂಜಾರಿ, ನಮ್ಮದು ತಲತಲಾಂತರಗಳಿಂದ ಮಾರಮ್ಮಗುಡಿ ಕಾರ್ಯಕ್ರಮ ನಡೆಸಿ ಬಂದಿದ್ದವರು ವಂಶರು. ನಾವು ಬಂದು ಇವಾಗ ಎಲ್ಲೆಲ್ಲಿ ಪುನಃ ಪ್ರಾಣ ಪ್ರತಿಷ್ಠೆಗಳು ತಿರ್ಗಾ ಕೊಡಬೇಕಾಗಿರೋ ಸ್ಥಳಗಳು, 400 ವರ್ಷಗಳಿಂದ ಬಂದಿರೋಂಥ ದೇವಸ್ಥಾನ ಸ್ಥಳಗಳು ಇವಾಗ ಕೆಲವು ವರ್ಷಗಳಿಂದ ನಿಂತೋಗ್ಬಿಟ್ಟಿದೆ. ಅಲ್ಲಿ ಊರು ಇಲ್ದಿರ ಊರು ಆಳ್ಬಿದ್ದು ನಿಂತೋಗಿದೆ. ಆ ಜಾಗಗಳನ್ನ ನಮಗೆ ಕನಸಿನಲ್ಲಿ ಮನಸ್ಸಿನಲ್ಲಿ ನಾವು ತಲತಲಾಂತರಗಳಿಂದ ನೀತಿ ಧರ್ಮದಿಂದ ನಡೆದು ಬಂದಿರೋ ಗೌಡ್ರ ವಂಶದವರು. ಇವಾಗೂ ಅದೇ ಥರವಾಗಿ ಗೌಡ್ರ ವಂಶದವರು ಸತ್ಯ ಈಸ್ಕಿಕ್ತಾರೆ, ನಮ್ಗೆ ಜೀವ ಕಳೆ ಕೊಡ್ತಾರೆ. ನಾವು ಊರ ಮಕ್ಕಳನ್ನ ಕಾಪಾಡಬೇಕು ಅಂತ ದೇವತೆಗಳು ಕಂಡು ಬಂದಿರೋದ್ರಿಂದ ನಾವು ತಿರ್ಗಾ ಇದನ್ನು 2000 ಇಸ್ವಿಯಿಂದ ಕ್ರಮ ತಗೊಂಡು ಡೇರಿ ಬುಕ್ ಎಂಟ್ರಿ ಮಾಡಿ ಊರ ಮಕ್ಕಳನ್ನ ಕಾಪಾಡಿಕೊಡ್ಬೇಕು, ಊರ ಜನನ ಕಾಪಾಡಿಕೊಡ್ಬೇಕು. ಮಳೆ ಟೈಮ್ ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಮೂಗು ಪ್ರಾಣಿಗಳನ್ನೆಲ್ಲ ಮಾರ್ಕೊತಾವ್ರೆ, ಅನಾಹುತವಾಗಿ ಅರ್ಧ ಬೆಲೆಗೆ ಮಾರ್ಕೊತಾವ್ರೆ. ಅದಕ್ಕೋಸ್ಕರ ಈ ಬಲರಾಮ ನಾವಿಂಥ ಕಳೆದ 5 ದೊಡ್ಡಕೆರೆ ಕಟ್ಟ ಮೇಲೆ ಗಂಗಮ್ಮನ ಕಟ್ಟಿದ್ದೀನಿ, ಚಿಕ್ಕೆರೆ ಕಟ್ಟ ಮೇಲೆ ಮುನೇಶ್ವರ ಅಣ್ಣಮ್ಮ ಕಟ್ಟಿದ್ದೀನಿ, 50 ಅಡಿ 49 ಅಡಿ ರಚ್ಚೆ ಕಟ್ಟಿದ್ದೀನಿ, ಸ್ಥಾಪನೆ ಮಾಡಿದ್ದೀರಿ. ಆಮೇಲೆ ಇಲ್ಲಿ ಕಾಳಿದೇವಿ ಕರಗ ದೇವಸ್ಥಾನ ಕರಗ ನಡೀಬೇಕು. ಆ ದಾವಿ ಕಾಣಿಸಿರೋದು ನಂಗೆ ಕನಸಲ್ಲಿ ಮನಸ್ಸಲ್ಲಿ ಅಂತ 9 ಕಡೆ ಕಾಣಿಸಿದ್ದು ಕರಗಮ್ಮ ದ್ರೌಪದಿ ದೇವಿ. ಇಲ್ಲಿ ಕಾಳಿದೇವಿ ರಚ್ಚೆ ಕಟ್ಟಿಕೊಟ್ಟಿದ್ದೀರಿ. ಆಮೇಲೆ ಬಲರಾಮ ಕಟ್ಟಿಕೊಟ್ಟಿದ್ದೀರಿ. ಈ ಬಲರಾಮ ಕಾರ್ಯಕ್ರಮದಲ್ಲಿ ಬೇಕು ಅಂತ ತೊಳೆದ್ರೋ ವೈಷಮ್ಯದಿಂದ ತೊಳೆದ್ರೋ ನಮಗೆ ಗೊತ್ತಿಲ್ಲ. ಇದು ಬಿದ್ದಿರೋದು ದೋಷ ಅಂತ ನಮಗೆ ಒಂದು ದೊಡ್ಡವರು ಹಿರಿಯರು ಐನೋರುಗಳಂಥವ್ರು ಹೇಳಿದ್ರು. ಇದೊಂದು ದಿನ ಒಳ್ಳೆ ಟೈಮ್ ನೋಡಿ ಒಂದು ಶಾಂತಿಕಾರ ಪೂಜೆ ಮಾಡಿಸಪ್ಪ, ನೀವು ಇಷ್ಟು ಮಾಡಿದ್ದೆಲ್ಲ ಇದನ್ನು ಮಾಡಬೇಕು, ಅಮಾವಾಸ್ಯೆ ದಿನ ಯಾವಾಗ ಮಾಡ್ತೀವೋ ಮಾಡು ಅಂತ ಹೇಳಿದ್ರು. ಅದನ್ನು ನಾವು ಮಾಡಿ ಬರ್ತಾಯಿದ್ದೀರಿ. ದಬ್ಬಬೇಕು, ಹಿಂದಕ್ಕೆ ದಬ್ಬಬೇಕು. ತಲೆಂದ್ಗಳಿಂದ ನಾವು ಹುಟ್ಟಿದಾಗಿಂದನೂ ಹಿಂದಕ್ಕೆ ತಳ್ಳಿ ಅಭ್ಯಾಸ, ಮುಂದಕ್ಕೆ ತಳ್ಳಿದ್ದು ನಾವು ನೋಡಲಿಲ್ಲ. 60 ವರ್ಷ, ನಮಗೆ 62 ವರ್ಷ, ಮುಂದಕ್ಕೆ ತಳ್ಳಿದ್ದೇ ನಾವು ನೋಡಿಲ್ಲ. ಅದಕ್ಕೆ ಇವಾಗ ಮುಂದಕ್ಕೆ ಬಿದ್ದಿರೋದ್ರಿಂದ ಊರ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ಜ್ಞಾನ ಬರಲಿ, ಹೆಣ್ಣು ಮಕ್ಕಳು ಮಾಂಗಲ್ಯಗಳು ಉಳಿಲಿ, ಗಂಡು ಮಕ್ಕಳು ಜ್ಞಾನೋದಯದಿಂದ ಬದುಕಲಿ. ಎಲ್ಲೊಂದಲ್ಲಿ ಆಕ್ಸಿಡೆಂಟ್ಗಳು ಅನಾಹುತಗಳು ನಡೀತವೆ. ಇಂಥವೆಲ್ಲ ನಡೆಯೋದ್ರಿಂದ ಅದಕ್ಕೆ ನಮ್ಮ ಸತ್ಯ ಉಳಿಸ್ಕೊಡ್ರಿ. ನನ್ನ ಅರ್ಕೆ 25 ವರ್ಷ ಸಾಗಿಸ್ತೆ, ಇನ್ನು ಸಾಗಿಸೋದಕ್ಕೆ ನನಗೆ ವಯಸ್ಸಿಲ್ವಾ, ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಎತ್ತು ಬಂಡಿ ಕಟ್ಟಿ ಜೀವನ ಮಾಡ್ತಾಯಿದ್ದೀನಿ. ಊಡ್ದೆಲೆ ಸಾಕ್ಷಿ ತಗೊಂಡೋಗಿ ಹಾಕಿ ಅದು ಕೊಟ್ಟಿದ್ದೀನಿ ಈಸ್ಕೊಂಡು ನನ್ನ ಹೆಂಡ್ತಿ ಮೋರ್ಚ್ಕಾಲ ಹೆಂಡ್ತಿ ಅಂಥದ್ದು ಆಯಮ್ಮನ ನೋಡಲು ಮಕ್ಕಳು 32 ವರ್ಷ 30 ವರ್ಷ ಮಕ್ಕಳಿಗೆ ಮದುವೆ ಮಾಡಲಿಲ್ಲ. ಗಂಡು ಮಕ್ಕಳಿಗೆ ಎಲ್ಲ ಊರಿಗೆ ತಿಳಿದಿರೋಂಥದ್ದೇ, ನನಗೆ ಬೇಕಾಗಿದೆ ಅಂತ ತಿಳಿದಿರೋಂಥದ್ದೇ. ಈಗ ನನ್ನ ಮಕ್ಕಳ ಕಡೆ ಗಮನಿಸ್ಕೊಂಡು ನಾನು ಮನೆ ಕಡೆ ಬರ್ತಾಯಿದ್ದೀನಿ. ಊರ ಮಕ್ಕಳನ್ನ ಕಾಪಾಡಿಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ. 5 ಮೈಲಿಯಿಂದ ಹಿಡಿದು ಜೀವನೋದ್ಧಾರ ತಿರ್ಗಾ ಜೀವ ಕಳೆ ಕೊಡಬೇಕು, ಅಲ್ಲಿ ದೇವಸ್ಥಾನ ಮಾಡಬೇಕು, ಅದೇ ಹೆಸರಿನಲ್ಲೇ ಆಗಬೇಕು. ಆ ತಲತಲರಿಂದ ಆ ಕುಲಬಾಂಧಿಗಳು, ಆ ಸಂಬಂಧಪಟ್ಟದವರು, ಊರ ನಾಗರಿಕರು ಎಲ್ಲ ಸಹ ಆ ಅಮ್ಮನಿಗೆ ಇಷ್ಟ. ಯಾವುದೇ ಆಗಲಿ ಆಯ್ತು. ಇಲ್ಲಿಗ 5 ಮೈಲಿ ದೂರದಲ್ಲಿ ಆನೆಗಳು ಒಪ್ಸವೆ, ಅಲ್ಲಿ ಮಾದೇಶ್ವರನ ದೇವಸ್ಥಾನ. ಆಮೇಲೆ ಎತ್ತುಗಳು ಕಾಲು ಕೆರೆದು ಒಪ್ಸವೆ,
ಆಯಿತಾ. ಈ ಕುದುರೆಗಳು ಕಾಲು ಕೆರೆದು ಒಪ್ಸವೆ, ಕತ್ತೆಗಳು ಕಾಲು ಕೆರೆದು ಒಪ್ಸವೆ. ಅಲ್ಲೆಲ್ಲ ನೋಡಿದ್ರೆ ಲಕ್ಷ್ಮೀ ದೇವಸ್ಥಾನ, ಆಮೇಲೆ ಶಕ್ತಿ ದೇವಸ್ಥಾನ, ಒಂದು ಶಕ್ತಿ ದೇವಸ್ಥಾನ. ಆ ಮಠಗಳು ಕಲ್ಲು ಮಠಗಳು, ಕಲ್ಲು ದಿಮ್ಮಿಗಳು ಇರೋಂಥ ಜಾಗ. ಅಷ್ಟು ಹಸಿ ಕರಗದ್ದು ಶಾಂತ ಆಗಿ ನಡೀತು. ಒಣಗಿದ ಕರಗದಿನ ಅಗ್ನಿಗೊಂಡ ಕುಡಿದು ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಮೇಲೆ ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿದ್ದು ನಾವು ಹೇಳ್ಬಾರ್ದು. ಕರಗ ಅವತ್ತು ದೇವಸ್ಥಾನದವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹುಡುಗರು ನಮ್ಮಂಥ ಹುಡುಗರು ಮೇಲೆ ಎಕ್ಕಿರೋದು ಬೇಕು ಅಂತಲೇ ಮುಂದಕ್ಕೆ ತಳ್ಳೋದ್ರು. ಬೇಡ ಅಂತ ತಿಳಿಲ್ಲ ಅಂತ ತಳ್ಳವ್ರೆ. ಅದಕ್ಕೆ ಶಾಂತಿ ಪರಿಹಾರಗಳು ನೀವು ಸೇರಿ ಮುಂದೆ ಮಾಡ್ಕೊಂಡು ಹೋಗ್ರಿ. ಮುಂದೆ ಕಾರ್ಯಕ್ರಮಗಳು ನೀವು ನಡೆಸ್ರಿ, ಊರ ಮಕ್ಕಳನ್ನ ಕಾಪಾಡ್ಕೊಡ್ರಿ. ಆಮೇಲೆ ಆ ಆದಿಕಾಲದಿಂದ ಬಂದಿರೋಂಥ ತೋಟಿ, ತಿರುಗಿ ಆದಿಕಾಲದಿಂದ ಬಂದಿರೋಂಥ ಮಡವಾಳಿ, ಪಂಜುಡಿಯ ಮಡವಾಳಿಗಳು, ಆಮೇಲೆ ಆದಿಕಾಲದಿಂದ ಬಂದಿರೋವಂಥವರು ಭಜನ್ಸಿ ಅವರು ಇಲ್ದಿದ್ದು ನಮ್ಮ ಊರಿಗೆ ಸುದ್ದಿ ಇಲ್ಲ. ತೋಟಿ ಇಲ್ದಿದ್ದು ಊರ ಮಕ್ಕಳಿಗೆ ಶಾಂತಿ ಇಲ್ಲ. ಆಯಿತಾ. ಅಗಸರು ಇಲ್ದಿದ್ದು ನಮಗೆ ಶಾಂತಿ ಇಲ್ಲ, ನಮ್ಮದು ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸಿದ್ದೀನಿ. ನಾವು ಮಾಡಿಸೋದಾಗೆ ಏನು ತಪ್ಪಿದರೆ ಯಾರೇ ಆಗಲಿ ನೀವು ಕ್ರಮ ತೊಗೊಂಡು ನಮ್ಗೆ ಬೇಕಾದ್ರೆ ದಂಡ ಹಾಕ್ಬೋದು. ಇಷ್ಟು ನಮಗೆ ತಿಳಿದಿದ್ದು. ನಾನು ವ್ಯವಸಾಯ, ನಾನು ಓದಿ ಬರವಣಿಗೆ ಇಲ್ಲ, ನನಗೆ ಜಾಸ್ತಿ ತಿಳುವಳಿಕೆ ಇಲ್ಲ. ಇಷ್ಟು ಹೇಳಿದ್ದೀನಿ. ಊರ ಮಕ್ಕಳನ್ನ ಕಾಪಾಡಿಕೊಡ್ರಿ ಅಂತ.